ಅಯ್ಯೋ ಏನ್ ಹೇಳ್ತಿದ್ದಾರೆ? ಹೌದಾ? ಅಯ್ಯೋ ನಿನ್ ಕಲಿತ ಸಂಸ್ಕಾರಗಳನ್ನ ಎತ್ತಿ ಬಿಸಾಕು. ನಿನಗೆ ಅದ್ರ ಅಗತ್ಯ ಇಲ್ವೇ ಇಲ್ಲ ಅನ್ಸುತ್ತೆ. ಇವ್ರು ಹೇಳ್ತಿದಾರ? ಅಲ್ಲ, ನಾನ್ ಹೇಳ್ತಾ ಇದ್ದೀನಿ. ಇವ್ರು ಹೇಳ್ತಾ ಇರೋದು ನೀನ್ ಮಾಡಿದ್ದನ್ನ ಸೇಟ್ ತೀರ್ಸ್ಕೊಳ್ಳೋದು ಅಂತಾರೆ. ಇವ್ರ ಸಂಸ್ಕಾರದಲ್ಲಿ ಸೇಟ್ ತೀರ್ಸ್ಕೊಳ್ಳೋದು ಮಹಾಪಾಪ. ಇದೇನಾ ನಾನ್ ಕೊಟ್ಟಿದ್ದ ಸಂಸ್ಕಾರ? ನಿಂದ ಅಲ್ಲ, ಇವ್ರು ಹೇಳ್ತಾ ಇದಾರೆ ನಿನ್ ಜೀವ ಉಳಿಸ್ಕೊಳ್ಳಕ್ಕೆ ಒಬ್ಬ ನಿರಪರಾಧಿಗೆ ಗಲ್ ಶಿಕ್ಷೆ ಕೊಡಿಸ್ತೀಯಾ? ಈ ಪಾಪದ ಕಳಂಕ ಜನ್ಮ ಜನ್ಮದ್ವರೆಗೂ ನಮ್ಮ ಹೆಗಲಿಗೆ ಅಂಟ್ಕೊಂಡಿರುತ್ತೆ. ಮುಂದಿನ ಜನ್ಮದಲ್ಲಿ ನಾವೊಂದು ಪಶು ಗರ್ಭದಲ್ಲಿ ಹುಟ್ಟಬೇಕಾಗುತ್ತೆ. ಅಯ್ಯೋ ಆತರ ಏನು ಆಗಲ್ಲ. ಆ ಕೊತ್ವಾಲನಿಗೆ ಏನು ಆಗಲ್ಲ. ಅವ್ರು ಬಚಾವಾಗ್ತಾರೆ. ಎತ್ಕೋ. ಸರಿ. ಅಯ್ಯೋ ಕೈ ಎತ್ತಿ ಆಣೆ ಮಾಡಿ. ನೀವು ಕೇವಲ ಸತ್ಯ ಹೇಳ್ತೀರಾ ಅಂತ. ಶಾರದಾ, ಎಲ್ಲರಿಗೂ ಗೊತ್ತಿದೆ ರಾಮ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಮತ್ ನೀನು ಕೋತ್ವಾಲರನ್ನ ಹೇಗ್ ಕಾಪಾಡ್ತೀಯಾ? ನಾನಲ್ಲ, ನಿಜವಾದ ಕಳ್ಳನೇ ಬಂದು ಅವ್ನ್ ಕಾಪಾಡ್ತಾನೆ. ಮತ್ ನೀನ್ ಕಳ್ಳನ್ ಹೇಗ್ ಹಿಡಿತೀಯಾ? ಅಯ್ಯೋ ಅವನನ್ನ ಹುಡುಕೋ ಅವಶ್ಯಕತೆ ಏನಿದೆ? ಅವನೇ ಸ್ವಯಂ ನಮ್ಮ ಮುಂದೆ ಬರ್ತಾನಲ್ವಾ? ಆ ಕಳ್ಳ ಮಲ್ಲದೇವನ್ ಸ್ವಾಭಿಮಾನಕ್ಕೆ ನಾನು ಎಷ್ಟು ಧಕ್ಕೆ ತಂದಿದ್ದೀನಿ ಅಂದ್ರೆ ಇದ್ರಿಂದ ಅವನು ಖಂಡಿತ ನಮ್ಮ ಮುಂದೆ ಬರ್ಲೇಬೇಕು. ಆ ದುರಹಂಕಾರಿ ಕಳ್ಳ ತನಗಾದ ಅವಮಾನನ ಸಹಿಸ್ಕೊಂಡು ಹೇಗ್ ಸುಮ್ನೆ ಇರ್ತಾನೆ? ಖಂಡಿತ ಬರ್ತಾನೆ ಶಾರದಾ, ಖಂಡಿತ ಬರ್ತಾನೆ. ಇವನೇ ಅವನು. ನಡೀರಿ, ಇವನ್ನ ಎತ್ತಾಕೊಂಡು ನಡೀರಿ. ಹಾ ನಡೀರಿ ನಡೀರಿ ನಡೀರಿ. ಅರೆ ಏನ್ ಮಾಡ್ತಾ ಇದೀಯಾ? ಅವ್ರು ಕೇಳ್ತಿದ್ದಾರೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಯಾರು ಇವಳು? ಇವರು ನಮ್ಮ ಅಮ್ಮ. ಅರೆ ಇವ್ರು ಮೈಗೆ ಏನ್ ಉಪಯೋಗಿಸ್ತಾರೆ? ಯಾಕೆ ಏನಾಯ್ತು? ಇಲ್ಲ, ಇವರ ತ್ವಚೆಯಿಂದ ಇವರ ವಯಸ್ಸು ಗೊತ್ತೇ ಆಗ್ತಾ ಇಲ್ಲ. ಇಲ್ಲ 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 ಇಲ್ಲ, ಇವ್ರಲ್ಲ. ಇವ್ರ ಪಕ್ಕದಲ್ಲಿ ನಿಂತಿರೋ ಇವ್ರು ನಮ್ಮಮ್ಮ. ಮತ್ತೆ ಇವ್ರ ಪಕ್ಕದಲ್ಲಿ ನಿಂತಿರೋ ಇವ್ರೇ ನನ್ನ ಧರ್ಮಪತ್ನಿ. ಇವ್ರನ್ನೆಲ್ಲ ಬಿಟ್ಬಿಡಿ, ನನ್ನನ್ನು ಕರ್ಕೊಂಡು ಹೋಗಿ. ನಾವು ಹೀಗಾಗಕ್ ಬಿಡೋದಿಲ್ಲ. ಎತ್ಕೊಳ್ಳಿ. ಏನ್ ಎತ್ತಲಿ? ಧೈರ್ಯ ಇದ್ರೆ ಕೈ ಎತ್ತಿ ಅವ್ರನ್ನ ಮುಟ್ಟಿ. ನನ್ ಗೆಳೆಯನ್ ಮೇಲೆ ಕೈ ಇಟ್ರೆ ಉತ್ತಾರು ಲತ್ತದ ನದಿಯದಿದ್ದೆ. ಅತ್ತ ಒತ್ತ ಮಾಡ್ಬಿಡ್ತೀನಿ. ಏನ್ ಮಾಡ್ತೀಯಾ? ಅತ್ತ ಒತ್ತ ಅತ್ತ ಒತ್ತ. ಅರೆ ಇವನೇನ್ ಹೇಳ್ತಿದ್ದಾನೆ? ಅಸ್ತವ್ಯಸ್ತ ಮಾಡ್ತಾನಂತೆ, ಅಸ್ತವ್ಯಸ್ತ. ಗುಂಡಪ್ಪ ಶಾಂತನಾಗು, ಶಾಂತನಾಗು. ಇದನ್ನ ನನಗೆ ಕೊಟ್ಬಿಡು, ನನ್ನನ್ನು ಅವ್ರ ಜೊತೆ ಹೋಗಕ್ ಬಿಡು. ಸರಿನಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸರಿ ಸರಿ, ನಾನು ಬರ್ತೀನಿ. ನಡೆ ನಡೆ. ಎಲ್ರನ್ನು ಎತ್ತಾಕೊಳ್ಳಿ. ಇದೇನಿದು? ಅಯ್ಯೋ ನಿನ್ ಮೂಗೋದು. ಓ ಡಕಾಯತ್ರೆ, ಓ ಡಕಾಯತ್ರೆ. ಅಯ್ಯೋ ಅಯ್ಯೋ ಅಯ್ಯೋ. ಏನ್ ಹೇಳ್ತಿದ್ದಾರೆ? ಅಮ್ಮ ಹೇಳ್ತಿದ್ದಾರೆ ಎತ್ಕೋ ಅಂತ. ಈ ಡಕಾಯತ್ರ ಮನೇಲಿ ನಾನೇನ್ ಎತ್ಕೊಳ್ಳಿ? ಇಲ್ಲ, ಅಮ್ಮ ದೇವ್ರಿಗೆ ಹೇಳ್ತಾ ಇದ್ದಾರೆ ಅವ್ರ ಪ್ರಾಣ ಎತ್ಕೋ ಅಂತ. ಅವ್ರು ಯಾವತ್ತೂ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ವಂತೆ ಅದು ಇವ್ರ ಮರಣ ಒಬ್ಬ ದರೋಡೆಕೋರನಿಂದ ಆಗುತ್ತೆ ಅಂತ. ಇದಕ್ಕಿಂತ ಹೋದ್ ವರ್ಷ ಅವ್ರ ಆರೋಗ್ಯ ಹಾಳಾದಾಗ್ಲೇ ಅವ್ರ ಜೀವ ಹೋಗಿದ್ರೆ ಚೆನ್ನಾಗಿರ್ತಿತ್ತಂತೆ. ಅವರು ದೇವ್ರಿಗೆ ಹೇಳ್ತಾ ಇದ್ದಾರೆ ಯಾವನೋ ದರೋಡೆಕೋರನಿಂದ ಜೀವ ಹೋಗಿದ್ದ ಮುಂಚೆ ನನ್ನ ಎತ್ಕೊಂಡ್ಬಿಡು ಅಂತ. ನನ್ ಬಲ ಏನು? ನಾನಿನ್ನೂ ಪ್ರಪಂಚನೇ ತಡೆಯಕ್ ತೋದಿಲ್ಲ. ಇತ್ತು ಆಯ್ತಲ್ಲ ತಾಕಾಗ್ಬಿಟ್ರೆ ಇದೆಂತ ಪರಿಸ್ಥಿತಿ ಬಂತಪ್ಪ. ನನ್ ಕಥೆ ಏನೀಗ? ನಮ್ಮಿಬ್ಬರಿಗೂ ಮಕ್ಕಳು ಕೂಡ ಹುಟ್ಟಿಲ್ಲ. ಮತ್ತೆ ನಾನು ಯಾವ ಕಾರಣಕ್ಕೋಸ್ಕರ ಶಿಕ್ಷೆ ಅನುಭವಿಸ್ಬೇಕು? ಮೂರ್ಖ ಪಂಡಿತನ್ ಸ್ನೇಹಿತನಾಗಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನಾ ನಂಗೆ? ಏನು ಆಗಲ್ಲ, ನಾನು ಇದೀನಲ್ವಾ. ನೀನ್ ಇಲ್ಲದಕ್ಕೆ ನಾವಿಲ್ಲಿ ಇಲ್ಲೋದು. ಅಮ್ಮ ಲುಲು ಹೊತ್ಕೋ. ಅಯ್ಯೋ ಸುಮ್ಮನಿರಿ. ಇಲ್ಲಿ ಬನ್ನಿ ಅಮ್ಮ.
ಅಮ್ಮ ಸ್ವಲ್ಪ ಹೊತ್ತು ಇಲ್ಲಿ ನೋಡಿ, ನಿಮಗೆ ಅರ್ಥ ಆಗ್ತಿಲ್ಲ. ನನ್ನ ಉಪಾಯ ಕೆಲಸ ಮಾಡ್ತಿದೆ. ಅಮ್ಮ ಕಳ್ಳನ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಅದಕ್ಕೆ ನನ್ನನ್ನ ಇಲ್ಲಿಗೆ ಅಪಹರಣ ಮಾಡ್ಕೊ ಬಂದಿದ್ದಾರೆ. ಯೋಚನೆ ಮಾಡಿ ನಾವ್ ಯಾವ ಕಳ್ಳನ ನಗರದ ಸುತ್ತ ಹುಡುಕ್ತಿದ್ವೋ ಆ ಕಳ್ಳ ನಮ್ ಮುಂದೆನೆ ಬರ್ತಿದ್ದಾನೆ. ಅಲ್ಲೇನೆ ಅವ್ನ್ ಯಾವಾಗ ನಮ್ ಮುಂದೆ ಬರ್ತಾನೋ ನಮ್ಮೆಲ್ಲೂ ಕತೆ ಮುಗಿತಳ್ಳುತ್ತೆ. ನಾನು ಸೂರ್ಯ, ಯಾರು ಮುಟ್ಟುತ್ತೀರೋ ಅವರು ಭಸ್ಮ ಆಗೋಗ್ತೀರಾ. ಮಲ್ಲ ದೇವ ಮಲ್ಲ ದೇವ ಮಲ್ಲ ದೇವ ಮಲ್ಲ ದೇವ ಮಲ್ಲ ದೇವ ಮಲ್ಲ ದೇವ. ಗೋಪಣ್ಣ ಕೋತ್ವಾಲ್ನ ಸಹಾಯಕ. ಗೋಪಣ್ಣ ಗೋಪಣ್ಣ ಅಲ್ಲ, ಮಲ್ಲಾದೇವ. ಡಕಾಯತ ಮಲ್ಲಾದೇವ. ಇವ್ ನಮ್ಮನ್ನ ಎಂತ ಮೂರ್ಖ ಮಾಡ್ಬಿಟ್ಟಲ್ಲಮ್ಮ. ಇವನು ನಮ್ ಜೊತೆಲೆಲ್ಲ ಇದ್ನಲ್ಲ, ಮತ್ ಇವ್ಲೇ ಅವನು. ಇಡೀ ನಗರದಲ್ಲೇ ನಾವು ಹುಡ್ಕಾಳ್ತಿದ್ವಲ್ಲ, ನೀನೀಗ ಆಗತ್ತೆ ಅಂತ ಅನ್ಕೊಂತಿದ್ದ? ಇಲ್ಲ ಗುಂಡಪ್ಪ, ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ತರ. ಏನ್ ಹೇಳ್ತಿದ್ದಾರೆ? ಇಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಹೇಳ್ಬೇಕಂತೆ. ಓ ಪಂಡಿತ ರಾಮಕೃಷ್ಣ, ಮಹಾ ಬುದ್ಧಿವಂತ ಪಂಡಿತ ರಾಮಕೃಷ್ಣ, ಹೇಗನ್ನಿಸ್ತು ಮಲ್ಲದೇವನ ಹೊಸ ರೂಪ? ನಿನ್ನನ್ನ ನೀನು ಬುದ್ಧಿವಂತ ಚತುರ ಅಂತ ಅನ್ಕೋತಿಯಲ್ಲ, ನನ್ನ ಜಾಗಕ್ಕೆ ಕೊತ್ವಾಲನ್ನ ಸಿಗಾಕಸ್ತೆ. ನನ್ನ ಶ್ರಮದ ಎಲ್ಲಾ ಪ್ರಶಂಸೆನ ನೀನ ಕೊತ್ವಾಲನ್ ಕೊಡಿಸ್ಬಿಟ್ಟಿಯ. ಜೊತೆಗೆ ನನ್ನ ಇಷ್ಟು ದೊಡ್ಡ ಕೆಲಸಕ್ಕೆ, ನನ್ನ ಇಷ್ಟು ದೊಡ್ಡ ಹೆಸರಿಗೆ ಒಂದು ಕ್ಷಣದಲ್ಲೇ ಮಣ್ಣು ಪಾಲು ಮಾಡ್ಬಿಟ್ಟಿಯಲ್ಲ. ಅಯ್ಯೋ, ನನ್ನಂತ ಮಹಾ ಕಳ್ಳನಿಗೆ ಸಾಮಾನ್ಯ ಕಳ್ಳನಂಗ್ ಮಾಡ್ಬಿಟ್ಟಿಯಲ್ಲ. ಅಯ್ಯೋ, ಈಗೇನ್ ಹೇಳ್ತಿದ್ದಾರೆ? ಅವ್ರಿಗೆ ಏನಾಗ್ತಿದೆ ಅಂತ ಹೇಳ್ತೀವಿ ಇಲ್ವ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಸ್ವಲ್ಪ ಸುಮ್ಮನೆ. ಯಾರು ಇವರು? ಇವರು ನನ್ನ ಧರ್ಮಪತ್ನಿ. ಮತ್ತವರು? ಇವರು ನನ್ನ ಅಮ್ಮ. ಮತ್ ಇವನ್ ಯಾರು? ಇವನ ನೀವು ನೋಡಿದಿರಲ್ಲ, ನನ್ ಮಿತ್ರ ಗುಂಡಪ್ಪ. ಅಕ್ಕಪಕ್ಕದವ್ರನ್ನ ಬಿಟ್ಬಿಟ್ಟಿದ್ಯಲ್ಲ, ಅವ್ರನ್ನೂ ಕರ್ಕೊ ಬರ್ಬೇಕಿತ್ತು. ಅಪಹರಣ ಆಗಿದ್ಯಾ ಅಥವಾ ಯಾರ್ದಾದ್ರೂ ಮನೆಗೆ ನಾಮಕರಣದ ಊಟಕ್ಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಕೇಳಿಸ್ಕೊಳ್ಳಿ ಅಮ್ಮ. ಅಯ್ಯಯ್ಯ, ಏನಿದ? ಅರೆ, ಇಷ್ಟ ಜನ ಎತ್ಕೊಂಡ್ ಬಂದಿದೀವಿ, ಇನ್ಯಾರನ್ನ ಎತ್ಕೊ ಬರ್ಬೇಕು? ನಿಮ್ಮ ಖಡ್ಗನ್ನ ಎತ್ಕೊಳ್ಳಿ. ಅಮ್ಮನಿಗೆ ಕ್ರೋಧ ಬಂದಿದೆ. ಅವ್ರನ್ನೇನಾದ್ರೂ ಅಮ್ಮ ಅಂದ್ರೆ ಅಷ್ಟೇ. ಆಮೇಲೆ ಒಬ್ಬ ದರೋಡೆಕೋರ ಇವ್ರನ್ನ ಅಮ್ಮ ಅನ್ನೋದನ್ನ ಇವ್ರ ಕೈ ಸಹಿಸ್ಕೊಳಕ್ ಆಗಲ್ವಂತೆ. ಓ, ಹಂಗಾರೆ ಇವ್ರಿಗೆ ಮಾತ್ ಬರಲ್ವಾ? ಇಲ್ಲ, ಇವತ್ ಲೂಲು ಮೌನವ್ರತ ಮಾಡ್ತಿದ್ದಲೆ. ಇವತ್ಲೇನೇ ಮಾತಾಡೋದಿದ್ರೆ ಹೀಗೆ ಮಾತಾರೆ. ಹಾಗಾದ್ರೆ ಸರಿ, ನಾವ್ ಇವ್ರನ್ನ ಇವ್ರ ಹೆಸರಿಂದನೇ ಕರಿತೀವಿ. ಏನ್ ಇವ್ರ ಹೆಸರು? ಶ್ರೀಮತಿ ಲಕ್ಷ್ಮೀದೇವಿ, ವೆಂಕಟೇಶ, ಮುತ್ತು ಸುಬ್ರಹ್ಮಣ್ಯಂ, ನಾರಾಯಣ, ನಾಗೇಶ್ವರ, ಪಲ್ಲುಮುಕ್ತಿ, ಜಯಂತಿ, ವರ್ಣ, ನಾರಾಯಣ, ಬಾಲಸುಂದರಿ, ವ್ಯಾಮಕಣ್ಣಿ, ಕುಟುಂಬ ಪಟ್ಟಿ, ಅಲ್ಕಮೊಟ್ಟಿ. ಏನಿದು? ಇದು ಅವ್ರ ಹೆಸರು. ಇನ್ನು ಮುಂದೆ ಇದೆ, ಇರಿ. ದೇವಶೇನಿ, ವೆಂಕಟೇಶ. ಅಯ್ಯೋ ಸಾಕು, ನಾನ್ ಬರೀ ಇವ್ರ ಹೆಸರಷ್ಟೇ ಕೇಳಿದ್ದು. ನೀನ್ ನೋಡಿದ್ರೆ ಇಡೀ ರಾಜ್ಯದಲ್ಲಿರೋ ಎಲ್ಲಾ ಜನರ ಹೆಸರು ತಗೋತಿದ್ಯಲ್ಲ. ಸಾಕು, ಜಾಸ್ತಿ ಆಯ್ತಿದು. ಪಂಡಿತ ರಾಮಕೃಷ್ಣ, ನೀನು ದಂಡನೆಗೆ ತಯಾರಾಗಿರೋ. ನೀನು ಮಲ್ಲದೇವ ಅನ್ನೋ ಪ್ರಸಿದ್ಧ ಹೆಸರು ಜೊತೆ ಆಟ ಆಡಿದ್ಯಲ್ಲ, ಅದಕ್ಕೆ ನಿನಗೆ ಅದರ ಸರಿಯಾದ ದಂಡನೆ ಸಿಗುತ್ತೆ ರಾಮಕೃಷ್ಣ. ಕ್ಷಮಿಸಿ ಮಲ್ಲದೇವ, ಮಹಾನ್ ಮಲ್ಲದೇವ, ಕ್ಷಮೆ. ನಿಮ್ಮನ್ ಭೇಟಿ ಮಾಡೋದು ತುಂಬಾ ಕಷ್ಟ ಆಗಿತ್ತು, ಅದಕ್ಕೋಸ್ಕರ ನಾನು ಬೇಕು ಅಂತಲೇ ಈ ತರ ಮಾಡಿದೆ.
ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ಮ ಎಷ್ಟು ದೊಡ್ಡ ಅಭಿಮಾನಿ ಅಂದ್ರೆ ನಾನ್ ಯಾವಾಗ್ಲೂ ನಿಮ್ ಹೆಜ್ಜೆನ ಅನುಸರಿಸಬೇಕು ಅಂತ ನನ್ನ ಆಸೆ ಆಗಿತ್ತು. ನಿಜವಾಗ್ಲೂ. ಏನ್ ಹೇಳ್ತಿದ್ದಾರೆ? ಮಾಡಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಅಮ್ಮನ ಮಗನಾಗಿ ಒಬ್ಬ ವೀರ ಶೂರನ್ ಹಾಗೆ ಇವ್ರನ್ನೆಲ್ಲ ಹಣ್ಣಗಾಯಿ ನೀರ್ಗಾಯಿ ಮಾಡೋದ್ ಬಿಟ್ಟು ಹೇಡಿಗಳ ತರ ಕ್ಷಮೆ ಯಾಚಿಸ್ತಾ ಇದ್ಯಾ? ಎತ್ಕೋ. ಅಯ್ಯೋ ಏನ್ ಎತ್ಕೊಳ್ಳಿ? ಕೆಳಗೆ ಬಿದ್ದಿರೋ ನಿನ್ನ ಆತ್ಮಗೌರವನ್ನ ಮೇಲೆತ್ಕೋ. ಧೈರ್ಯವಾಗಿ ಈ ದರೋಡೆಕೋರನ್ನ ಎದುರಿಸು. ಒಬ್ಬ ಪುರುಷ, ಒಬ್ಬ ವೀರ ಪುರುಷನ್ ಹಾಗೆ. ಅಯ್ಯೋ ಶಾರದಾ, ಮಲದೇವ, ಇವಳ ಮಾತಿನ ಮೇಲೆ ನೀವ್ ಯಾವ್ದೇ ಗಮನ ಕೊಡ್ಬೇಡಿ. ನೋಡಿ, ನಾನ್ ಸತ್ಯ ಹೇಳ್ತಿದ್ದೀನಿ. ನಾನ್ ಯಾವಾಗ ನಿಮ್ ಕೆಲ್ಸದ ಬಗ್ಗೆ ಕೇಳ್ಪಟ್ಟು ಅವಾಗಿಂದ ನಿಮ್ಮನ್ನ ಆದರ್ಶವಾಗಿ ಸ್ವೀಕರಿಸಿದೀನಿ. ನಿಜವಾಗ್ಲೂ ನಂಗೆ ಅರ್ಥ ಆಯ್ತು ರಾಮ. ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀಯ ನೀನು. ಹೀಗೆ ಇವನಿಗೆ ಬೆಣ್ಣೆ ಹಚ್ಚಿ ಇಲ್ಲಿಂದ ನಿಧಾನಕ್ಕೆ ತಪ್ಪಿಸ್ಕೊಂಡು ಹೋಗ್ಬಿಡಿ ನೀವು. ಅಯ್ಯೋ ಸುಮ್ಮನೆ. ನಾನ್ ಯಾವಾಗ್ಲೂ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತಿದ್ದೆ, ಮತ್ತೆ ನಿಮ್ ಜೊತೆ ಸ್ವಲ್ಪ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಈ ಷಡ್ಯಂತ್ರ ಮಾಡಿದೆ. ನಿಮ್ಮನ್ನ ಭೇಟಿ ಆಗೋದ್ ಕಷ್ಟ ಆದಾಗ ಅದಕ್ಕೋಸ್ಕರ ನಾನು ಸಿಕ್ಕಾಕ್ಸ್ಕೊಂಡೆ. ಮತ್ತೆ ಕೊತ್ವಾಲನ್ನು ಸಿಕ್ಕಾಕ್ಸ್ಬಿಟ್ಟೆ. ಅವ್ರ ಮುಂದೆ ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ದೆ. ಅದರಿಂದ ನೀವು ಕೋಪ ಮಾಡ್ಕೊಂಡು ನನ್ನನ್ನು ಭೇಟಿ ಮಾಡ್ತೀರಾ ಅಂತ. ಇಷ್ಟೆಲ್ಲ ಮಾಡಿದ್ದು ನನ್ನನ್ನು ನೋಡೋದಿಕ್ಕ? ಕೇವಲ ನಿಮ್ಮನ್ನ ನೋಡೋದಕ್ಕೆ ಮಲದೇವ, ನಿಮ್ ಶಿಷ್ಯ ಆಗೋದಕ್ಕೋಸ್ಕರ. ನನ್ನನ್ನು ನಿಮ್ ಜೊತೆ ಸೇರಿಸ್ಕೊಳ್ಳಿ ಮಲ್ಲದೇವ ಅವರೇ, ನಿಮಗೆ ತುಂಬಾ ಸಹಾಯ ಆಗುತ್ತೆ. ಅರೆ ನಿನ್ನ ನಾನ್ ಹೇಗ್ ನಂಬಲೆ? ಇದು ಕೂಡ ನಿನ್ ಷಡ್ಯಂತ್ರ ಆಗಿರ್ಬಹುದು. ಇಲ್ಲ ಇಲ್ಲ, ಆತರ ಏನು ಷಡ್ಯಂತ್ರ ಏನು ಇಲ್ಲ. ಸರಿ ಆಯ್ತು, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಅವಾಗ ನನ್ ಮೇಲೆ 100 ಪಟ್ಟು ವಿಶ್ವಾಸ ಬರುತ್ತೆ. ನೋಡಿ, ನನಗೆ ಎಂತ ಜಾಗ ಗೊತ್ತು ಅಂದ್ರೆ ಅಲ್ಲಿ ನಾವು ಕಳ್ತನ ಮಾಡಿದ್ರೆ ಅವಾಗ ನಮ್ ಕೈಗೆ ಸಾಕಷ್ಟು ಧನ ಸಿಗುತ್ತೆ. ನಾನು ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅವಾಗ ನಾವು ಒಟ್ಟಿಗೆ ಕಳ್ತನ ಮಾಡಿದ್ರೆ ಅವಾಗ ನಿಮ್ಮ ಹತ್ತಕ್ಕೂ ನಾನು ಬರ್ತೀನಿ. ಆಗ ನನ್ ಮೇಲೆ ನಂಬಿಕೆ ಬರುತ್ತೆ ಅಲ್ವಾ? ಇದೇನಿದು ರಾಮ? ನೀನ್ ಕಳ್ತನ ಮಾಡ್ತೀಯಾ? ಅಂದ್ರೆ ನೀನು ಕಳ್ಳ, ನಾನು ಕಳ್ಳನ ಜುಟ್ಟು. ಏನ್ ಒಟ ಅಂತಿದ್ಯಾ? ಸ್ವಲ್ಪ ಸುಮ್ಮನಿರು. ಏನಂದೆ? ಏನಿಲ್ಲ. ನೀವೇ ಏನೋ ಹೇಳ್ತಿದ್ರಿ ಗುರುಗಳೇ. ಸರಿ, ಹಾಗಾದ್ರೆ ನೀನ್ ನನ್ನನ್ನು ಆ ಜಾಗಕ್ಕೆ ಕರ್ಕೊಂಡೋಗು. ಒಂದ್ ವೇಳೆ ನಿಂದ ಯಾವ್ದು ಷಡ್ಯಂತ್ರ ಇಲ್ದೆ ಎಲ್ಲ ಸರಿ ಹೋಯ್ತು ಅಂದ್ರೆ ಆಗ ನಾನ್ ನಿನ್ನನ್ನು ನನ್ನ ಶಿಷ್ಯನಾಗಿ ಮಾಡ್ಕೋತೀನಿ. ಒಂದ್ ವೇಳೆ ನೀನ್ ನನಗೇನಾದ್ರೂ ಮೋಸ ಮಾಡಿದ್ರೆ ನಾನ್ ನಿಮಗ್ ಮೋಸ ಮಾಡಿ ಎಲ್ಲಿ ಹೋಗ್ಲಿ ಗುರುಗಳೇ? ನಾನ್ ಆತರ ಹೋದ್ರೆ ನೀವು ನನ್ನನ್ನ ಸುಮ್ಮನೆ ಬಿಡ್ತೀರಾ? ಸರಿ, ಹಾಗಾದ್ರೆ ಜೊತೆಗಾರ, ಇವತ್ತಿನ ಮೊದಲ ಕಳ್ತನ ಎಲ್ಲಿ ಇವನ ಪ್ರಕಾರ ಅಪಾರ ಧನವಿದೆಯೋ ನಡೀರಿ. ಧನ್ಯವಾದ ಮಲ್ಲದೇವ, ತುಂಬಾ ಧನ್ಯವಾದ. ನಾನ್ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಆ ಧನ ನಿಮ್ಗೋಸ್ಕರ ಕಾಯ್ತಾ ಇದೆಯೋ ಅಲ್ಲಿಗೆ. ನಡೀರಿ. ಮಲ್ಲೋ ದೇವ, ಮಲ್ಲೋ ದೇವ, ಮಲ್ಲೋ ದೇವ, ಮಲ್ಲೋ ದೇವ, ಮಲ್ಲೋ ದೇವ. ಸಾಕ್ ಅಲ್ಲ, ನನ್ನನ್ನು ಯಾಕೆ ಇಲ್ಲಿ ಕೂರಿಸ್ಕೊಂಡಿದ್ಯಾ? ಮತ್ತೆ ಈ ಪೂಜೆ ಎಲ್ಲ ಯಾಕೆ? ನಾವು ನಿಮ್ಮ ದೀರ್ಘಾಯುಷ್ಯಕ್ಕಾಗಿ ವ್ರತ ಮಾಡ್ತಿದೀವಿ ಸ್ವಾಮಿ. ಮತ್ತೆನಾ? ಅಯ್ಯೋ, ನಾನು ನಿನಗೆ ಎಷ್ಟು ಸರಿ ಹೇಳಿದೀನಿ ನನಗೋಸ್ಕರ ನೀನ್ ಯಾವ ವ್ರತನೂ ಮಾಡ್ಬೇಡ ಅಂತ. ವ್ರತ ನೀನ್ ಮಾಡ್ತೀಯಾ, ಅದ್ರ ಫಲ ನನಗ್ ಕೊಡದಾ? ಇದನ್ನ ಹೇಳೋದಕ್ಕಿಂತನೇ ನಿಮ್ಮಲ್ಲಿ ಕೂರಿಸಿದೀನಿ. ಇವತ್ತು ವ್ರತದ ಕೊನೆ ದಿನ. ಸಂಜೆ ಆಗ್ತಾ ಇದ್ದಾಗೆ ವ್ರತದ ಪ್ರಕ್ರಿಯೆ ಪೂರ್ಣ ಆಗತ್ತೆ. ಕೇವಲ ಅಲ್ಲಿವರೆಗೂ ನೀವು ಅಲ್ಲಿವರೆಗೂ ನೀವು ಇಲ್ಲೇ ಕೂತಿರ್ಬೇಕು. ಇಲ್ಲೇ ಇದೇ ಆಸನದಲ್ಲಿ ಇದೇ ತರಾನೇ. ಅಯ್ಯೋ ಅಯ್ಯೋ, ಇಲ್ಲ ಪ್ರಭು, ಇಲ್ಲ. ವ್ರತ ಮುಗಿಯೋವರೆಗೂ ನೀವು ಇಲ್ಲಿಂದ ಅಲ್ಲಾಡಿದ್ರು ಕೂಡ ಆಗ ದೊಡ್ಡ ಅನರ್ಥ ಆಗ್ಬಿಡತ್ತೆ ಪ್ರಭು. ಹಾಗೇನಾದ್ರೂ ಆದ್ರೆ ನಿಮ್ ಹೆಂಡತಿ ತಲೆ ಮೇಲೆ ಬೆಟ್ಟ ಬಿದ್ದಾಗತ್ತೆ. ಇಲ್ಲ ಇಲ್ಲ. ಅಯ್ಯ, ನೀನು ತಲೆ ಕೆಟ್ಟಿದೆ ನಿನಗೆ. ನಾನು ಇಲ್ಲಿ ಕೂತ್ಕೊಳ್ಳೋದಿಲ್ಲ. ಅಯ್ಯೋ ಇಲ್ಲ, ಎದ್ದೇಳ್ಬೇಡಿ ಪ್ರಭು. ಮಹಾದೇವನ ವ್ರತ ಪೂರ್ತಿ ಆಗೋದಿಲ್ಲ. ನಾನ್ ಸುಸ್ತಾಗಿ ಹೋಗ್ತೀನಿ. ಅಯ್ಯೋ, ಸರ್ವನಾಶ ಆಗ್ಬಿಡತ್ತೆ. ನಾನು ಬಿದ್ದೋಗ್ತೀನಿ. ನೀವು ಉಳಿಯೋದೇ ಇಲ್ಲ ಪ್ರಭು. ನಾನು ಬಿದ್ದೋಗ್ತೀನಿ. ಕೌಡೆ ಕಾಸಿಗೂ ಬೆಲೆ ಇಲ್ದಿರೋ ತರ ಆಗ್ಬಿಡತ್ತೆ. ಸರ್ವನಾಶ ಆಗೋಗ್ತೀರಾ ಸ್ವಾಮಿ, ಸತ್ಯನಾಶ ಆಗೋಗತ್ತೆ. ಅಯ್ಯೋ, ಇದೆಂತ ಪತಿ ಭಕ್ತಿನೇ. ಭಕ್ತಿ ನೀನ್ ತೋರಿಸ್ತೀಯಾ, ಹೊಟ್ಟೆಗೆ ಹಾಕ್ತೆ ನನ್ನನ್ನು ಸಾಯಿಸ್ತೀಯಾ? ಮೊದ್ಲೇ ಹೇಳ್ಬೇಕಾಗಿತ್ತು ತಾನೆ ಸಂಜೆವರೆಗೂ ಇಲ್ಲೇ ಕೂರ್ಬೇಕು ನಾನು ಅಂತ. ನಾನು ಎಲ್ಲ ಕೆಲಸನೂ ಮುಗಿಸಿ ಬರ್ತಿದ್ದೆ ತಾನೆ. ಸಂಜೆ ಮಧ್ಯದಲ್ಲೇನೆ ಪ್ರಕೃತಿಯ ಕರೆ ಬಂದ್ರೆ ನಾನು ಎಲ್ಲಿಗೆ ಅಂತ ಹೋಗೋದು? ಹೇಗ್ ಹೋಗ್ಲಿ ನಾನು ಹೇಳೋ? ಸ್ವಲ್ಪ ಶಾಂತಿಯಿಂದ ಇರಿ ಪ್ರಭು. ಈ ಪೂಜೆ ಪುನಸ್ಕಾರ ಎಲ್ಲ ನಿಮ್ ದೀರ್ಘಾಯುಗಾಗೆ ಮಾಡ್ತಾ ಇರೋದು ನಾನು. ಮಣ್ಣು ಹಾಕ್ಬೇಕು ನಿನ್ ಪೂಜೆಗೆ. ಇದಕ್ಕಿಂತ ನಾನು ತಿಥಿ ಮಾಡಿದ್ರೆ ಒಳ್ಳೇದಲ್ವಾ? ಶಿವ 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 ಶಿವ, ಹೀಗ್ ನರಕ ಕಳ್ಸೋ ತರದ್ ಮಾತುಗಳನ್ನ ಯಾಕೆ ಆಡ್ತೀರಾ ನೀವು? ಇದಕ್ಕಿನ್ನ ನಿನ್ನ ನರಕದ ವಿಶ್ವರೂಪ ನೋಡ್ಬೇಕಾಗಿತ್ತ ನಾನು. ಇಲ್ಲಿ ಕೂಡಿಸ್ಬಿಟ್ಟು ನನ್ನನ್ನ ಇದನ್ನ ನರಕ ಅಲ್ದೆ ಇನ್ನೇನಂತಾರೆ? ಹಸುವಾಗ್ತಾ ಇದೆ, ಏನಾದ್ರೂ ಕೊಡು. ಇಲ್ಲ ಇಲ್ಲ ಸ್ವಾಮಿ, ಅದು ಕೂಡ. ಅದುನಾ? ಎಲ್ಲಿವರೆಗೂ ಈ ಆಸನದಲ್ಲಿ ನೀವು ಕುಳಿತಿರ್ತೀರೋ ಅಲ್ಲಿವರೆಗೂ ಅನ್ನ ನೀರು ಏನೂ ತಗೊಳ್ಳೋ ಹಾಗಿಲ್ಲ. ಹಾಳು ಮಾಡ್ಬಿಟ್ಲು.
ಸುಮ್ಮನಿರ್ತೀಯ ಸ್ವಲ್ಪ ಹೊತ್ತು? ಏನು ನಿಮಗಲ್ಲ ಗುರುಗಳೇ, ಸ್ವಯಂ ನನ್ನ ಮನಸ್ಸಿಗೆ ಹೇಳ್ತಿದ್ದೆ. ಸ್ವಲ್ಪ ಬಾಯ್ ಬಡ್ಕಿ, ಯಾವಾಗ್ಲೂ ವಟ ವಟ ಅಂತಿರತ್ತೆ. ನೀವೇನೋ ಕೇಳ್ತಾ ಇದ್ರಲ್ವಾ? ಇದು ತಾತಾಚಾರ್ಯನ ಮನೆ ಅಲ್ವಾ? ಹಾ, ಇದೇ ಆ ಮನೆ ಮಲ್ಲ ಅವ್ರೆ. ಇಡೀ ಊರಿನ ಸಂಪತ್ತೆಲ್ಲ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಅದೌದು. ನನಗಿದಂತೂ ಗೊತ್ತಿತ್ತು, ತಾತಾಚಾರ್ಯ ದೊಡ್ಡ ಮೋಸಗಾರ ಮತ್ತೆ ವಂಚಕ ಅಂತ. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇವನ್ ಹತ್ರ ಇಷ್ಟು ಬೆಲೆ ಬಾಳೋ ವಸ್ತುಗಳು ಸಿಗುತ್ತೆ ಅಂತ. ಹೇಗೂ ತಡವಾದ್ರೂ ಸರಿಯಾಗಿ ಸಿಕ್ಕಿದೆ. ಇವತ್ತು ಇವನ್ ಮನೆಯಲ್ಲಿ ಎಷ್ಟು ದೋಚ್ಕೋತೀವಿ ಅಂದ್ರೆ ಅವನ್ ನೆನ್ಪಿಡ್ಕೊತಾನೆ. ನಡಿ. ಮಣಿ, ನಿನ್ನೆ ರಾತ್ರಿ ನಾನೊಂದು ಕನ್ಸ್ ಕಾಣ್ದೆ. ಏನ್ ಕನ್ಸ್ಕಂಡೆ? ನಾನು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೆ. ಆಗ ಒಂದು ಬಿಕಾರಿ ನನ್ನ ಹತ್ರ ಬಂದು ಭಿಕ್ಷೆ ಕೇಳ್ತಾ ಇದ್ದ ನನ್ನಿಂದ. ಬಟ್ಟೆನು ಹರಿದಾಕೊಂಡು ಪರಿಮೈನಲ್ಲಿ ಇದ್ದ ಬಿಕಾರಿ. ನಾನು ಒಂದ್ ಕನ್ಸ್ಕೊಂಡಿದ್ದೆ. ಏನ್ ಹೇಳ್ತಿದ್ಯಾ ಮಣಿ? ನನ್ಗೇನ್ ಕನ್ಸ್ ಬಿದ್ದಿತ್ತು ಅಂದ್ರೆ, ಈ ಕಪಟಿ ಮುದುಕನ್ನ ಡಕಾಯಿತ್ರು ಪೂರ್ತಿ ದೋಚ್ಕೊಂಡು ಹೋಗ್ಬಿಟ್ಟಿದ್ರು. ಈ ಮುದುಕ ಬೀದಿಲಿ ನಿಂತ್ಕೊಂಡು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅಯ್ಯೋ ಧನಿ, ಯಾಕೋ ಇಷ್ಟು ನಗ್ತಾ ಇದ್ಯಾ? ಯೋಚು ನನ್ನ ಕನ್ಸಲ್ಲಿ ಬಂದಂತ ಬಿಕಾರಿ ಯಾರು ಇರ್ಬೋದು ಅಂತ. ಅವನೇ ತಾನೇ ನಮ್ಮ ಕಪಟಿ ಮುದುಕ. ಮತ್ತೆ ಎಲ್ಲಿ ನನ್ಸಾಗತ್ತೆ ಇಂತ ಒಳ್ಳೆ ಕನಸು ಮಣಿ? ಹಾ ಧನಿ. ಯಾರ್ ನೀವು? ನಾನು ಮಲ್ಲದೇವ, ನಿನ್ನ ಗುರು ತಾತಾಚಾರ್ಯನನ್ನ ದೋಚ. ಈ ದನಿ ಮನಿ ಏನ? ಅಯ್ಯೋ ಪ್ರಭು, ದಯವಿಟ್ಟು ಇಲ್ಲಿಂದ ಎದ್ದೇಳ್ಬೇಡಿ ನೀವು. ಈ ದಣಿ ಮಣಿ ಯಾಕೆ ಕೂಗ್ತಾ ಇದ್ದಾರೆ? ಹಸುವಾಗಿರ್ಬಹುದು, ಪ್ರತಿ ಅರ್ಧ ಗಂಟೆಗೆ ಹಸುವಾಗತ್ತೆ ಅವ್ರಿಗೆ. ಅಯ್ಯೋ, ಇಷ್ಟೊಂದು ಯಾಕೋ ನಗ್ತಾ ಇದ್ಯಾ ಧಣಿ? ಈ ಮೂರ್ಖರ ಮುಗ್ಧತೆ ಮೇಲೆ ನಗು ಬರ್ತಾ ಇದೆ. ಇವ್ರಿಗೇನ್ ಗೊತ್ತು, ನಮ್ಮ ಗುರುಗಳು ತಾತಾಚಾರ್ಯರು ಎಷ್ಟು ಬುದ್ಧಿವಂತರು, ಎಷ್ಟು ಚಾಣಾಕ್ಷರು ಅಂತ. ಇವ್ರಿಗೆ ಅದು ಕೂಡ ಗೊತ್ತಿಲ್ಲ. ನಮ್ಮ ಗುರುಗಳು ಪಲ್ಲಂಗದ ಕೆಳಗಡೆ ಇನ್ನಷ್ಟು ಹಣವನ್ನು ಇಟ್ಟಿದ್ದಾರೆ ಅಂತ. ಏ ದಣಿ, ಎದ್ದೋಗ್ ನೋಡು ಏನಾಗ್ತಿದೆ ಒಳಗಡೆ ಅಂತ. ನನಗೇನೋ ಸರಿ ಅನ್ನಿಸ್ತಿಲ್ಲ.